ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ನೇಮಕಾತಿಗಳು ನಡೀತಾ ಇದೆ. ಹಾಗಾಗಿ ಆ ನೇಮಕಾತಿಗಳ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಹೋಗ್ತೀವಿ. ಮತ್ತು ಏನೇ ಅಪ್ಡೇಟ್ಸ್ ಇದ್ದರೂ ಕೂಡ ಅದನ್ನು ನಾವು ಮೊದಲು ನಮ್ಮ ಚಾನಲಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಆ ಒಂದು ಕಾರಣಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸದ್ಯಕ್ಕೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಗ್ರಾಮ ಆಡಳಿತ ಅಧಿಕಾರಿ ಒಂದು ಹುದ್ದೆಗೆ ಅರ್ಜಿ ಲಿಂಕ್ಗಳನ್ನು ಬಿಟ್ಟಿದ್ದಾರೆ. KK ಆಗಿರ್ಬೋದು ಮತ್ತು RPC ಅಂದರೆ ನಾನ್ HK ಮತ್ತು HK ಎರಡಕ್ಕೂ ಲಿಂಕ್ ಬಿಟ್ಟಿದ್ದಾರೆ. ಸೊ ಸದ್ಯಕ್ಕೆ ನಾನು ಇವಾಗ ಒಂದು ಅರ್ಜಿನ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಏನೆಲ್ಲ ಪ್ರೊಸೆಸ್ ಇರೋದು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಹೇಳ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೀವು ಈ ಒಂದು ಅಪ್ಲಿಕೇಶನ್ನ ಮೊಬೈಲ್ನಲ್ಲಿ ಕೂಡ ಹಾಕ್ಕೋಬೋದಾಗಿರುತ್ತೆ. ಓಕೆ, ಸೊ ಮೊದಲನೇದಾಗಿ ನಿಮ್ಮ ಒಂದು ಯೂಸರ್ ನೇಮು ಆಯಿತಾ. ಇತ್ತೀಚೆಗೆ ನೀವೇನಾದರೂ ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಓಕೆ, ಮಾಡ್ಕೊಂಡಿಲ್ಲ ಅಂದರೆ ಡಿಜಿಲಾಕರ್ ಮೂಲಕ ನೋಂದಾಯಿಸಿ. ಅಥವಾ ನಿಮ್ದೇನಾದರೂ ಯೂಸರ್ ನೇಮ್ ಇದ್ರೆ ಹಾಕಿಲ್ಲ ಅಂದರೆ ಡಿಜಿಲಾಕರ್ ಮೂಲಕ ಒಂದು ಹೊಸ ಯೂಸರ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲೇನಿಲ್ಲ, ಈ ರೀತಿಯಾಗಿ ಈ ಒಂದು ಮೇರಿ ಪೈಚಾನ್ ವೆಬ್ಸೈಟ್ ಓಪನ್ ಆಗುತ್ತೆ. ಇದಾದಮೇಲೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗಿರುತ್ತೆ. ಓಕೆ, ಸೊ ಆಧಾರ್ ಕಾರ್ಡ್ ನಂಬರ್ನ ನಾನು ಇವಾಗ ಎಂಟ್ರ್ ಮಾಡ್ತಿದ್ದೀನಿ. ಎಂಟ್ರ್ ಮಾಡಿದ್ದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಕಾಣ್ತಿರುವಂಥ ಕ್ಯಾಪಚಾನ ಎಂಟ್ರ್ ಮಾಡಬೇಕಾಗಿರುತ್ತೆ. ಈ ಕ್ಯಾಪಚಾನ ನೀವು ಎಂಟ್ರ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮಗೆ ಈ ರೀತಿಯಾಗಿ ಒಂದು ಹೊಸ ಪೇಜು ಶೋ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ವಲ್ಪ ಲೋಡ್ ಆಗಿಬಿಟ್ಟು ನೆಕ್ಸ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ, ರಿಜಿಸ್ಟರ್ ನಂಬರ್ಗೆ. ಆ OTPನ ಇಲ್ಲಿ ನೀವು ಎಂಟ್ರ್ ಮಾಡಬೇಕಾಗಿರುತ್ತೆ. ಸೊ OTPನ ಎಂಟ್ರ್ ಮಾಡಿಬಿಟ್ಟು ಕೆಳಗಡೆ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸಬ್ಮಿಟ್ ಮಾಡಿದಾದಮೇಲೆ ನಿಮ್ಮ ಒಂದು ಡೀಟೇಲ್ಸಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ. ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಈ ಹಿಂದೆ ಸಾಕಷ್ಟು ಅಪ್ಲಿಕೇಶನ್ಗಳನ್ನು ಹಾಕಿದಾಗ ನೀವು ಸೈನ್ ಏನು ಪ್ರೊಸೆಸ್ನ ಯೂಸ್ ಮಾಡ್ತಿರ್ತೀರ, ಸೇಮ್ ಅದೇ ಥರ ಇರುತ್ತೆ ಆಯಿತಾ. ಸೊ ಅದನ್ನು ನೀವು ಹಾಕಿಬಿಟ್ಟು ಕಂಟಿನ್ಯೂ ಅಂತ ಕೊಟ್ಟಾಗ ನಿಮ್ಮ ಒಂದು 6 ಡಿಜಿಟು ಒಂದು ಸೆಕ್ಯೂರಿಟಿ ಪಿನ್ ಅಂತ ಕೇಳುತ್ತೆ. ಸಾಕಷ್ಟು ಜನರಿಗೆ ಈ ಒಂದು ಪಿನ್ ಗೊತ್ತಿರಲ್ಲ. ಹಾಗಾಗಿ ಜಸ್ಟ್ ಫಾರ್ವರ್ಡ್ ಸೆಕ್ಯೂರಿಟಿ ಪಿನ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನ ಹಾಕಿಬಿಟ್ಟು ನೀವು ಕಂಟಿನ್ಯೂ ಅಂತ ಕೊಟ್ಟರೆ ಅದನ್ನು ಕೂಡ ನೀವು ಹೊಸದಾಗಿ ಪಿನ್ನನ್ನು ಸೆಟ್ ಮಾಡ್ಕೋಬೋದು. ಅಥವಾ ನಿಮ್ಗೇನಾದರೂ ನೆನಪಿದ್ದರೆ ಆ ಒಂದು ಪಿನ್ನ ಹಾಕಿಬಿಟ್ಟು ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಅದಾದಮೇಲೆ ರೀಡೈರೆಕ್ಟ್ ಆಗುತ್ತೆ, ಅಂದರೆ ವಾಪಸ್ಸು KE ವೆಬ್ಸೈಟ್ಗೆ ಬರುತ್ತೆ. ಸೊ ಬಂದಮೇಲೆ ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಗಮನಿಸ್ತಾ ಇರ್ಬೋದು, ಇವಾಗ ಬಂದಿದೆ. ಆ್ಯಸ್ ಇಟ್ ಈಸ್ ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ನೇಮು ಮತ್ತು ನಿಮ್ಮ ಜೆಂಡರು ಎಲ್ಲ ಬಂದಿರುತ್ತೆ. ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗಿರುತ್ತೆ. ಮೊಬೈಲ್ ನಂಬರ್ ಎಂಟ್ರ್ ಮಾಡಿಬಿಟ್ಟು ಸೆಂಡ್ OTP ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನು ನೇಮ್ ಇದೆ ಸೇಮ್ ಬಂದಿರುತ್ತೆ. ಅದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ, ನಿಮ್ಮ ಡಾಕ್ಯುಮೆಂಟ್ಸ್ ಪ್ರಕಾರ ಅದು ಸೇಮ್ ಇದೆಯಾ ಇಲ್ವಾ ಅಂತ. ಇಲ್ಲ ಅಂದರೆ ಅದನ್ನು ಕರೆಕ್ಷನ್ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಸೊ ನೆಕ್ಸ್ಟು ಮೊಬೈಲ್ ನಂಬರ್ನ ಹಾಕಬೇಕಾಗಿರುತ್ತೆ. ಮೊಬೈಲ್ ನಂಬರ್ ಹಾಕಿಬಿಟ್ಟು ಸೆಂಡ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಸರ್, ನೀವು ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡ್ತಾ ಇದ್ದೇನೆ. OTP ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಗೆ SMS OTP ಬರುತ್ತೆ. ಆ OTP ಬಂದಾದಮೇಲೆ ಇಲ್ಲಿ OTPನ ಎಂಟ್ರ್ ಮಾಡಿಬಿಟ್ಟು ಕೆಳಗಡೆ ಸಬ್ಮಿಟ್ ಅಂತ ಕೊಡಿ. ಓಕೆ, ಸೊ ಇವಾಗ OTPನ ವೆರಿಫೈ ಮಾಡ್ತಾ ಇದ್ದೀನಿ. OTP ವೆರಿಫೈ ಆದಮೇಲೆ ನಿಮ್ಮ ಒಂದು ಯೂಸರ್ ನೇಮ್ ನಿಮಗೆ ಸೆಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನು ಬೇಕೋ ಅದನ್ನು ಯೂಸರ್ ನೇಮ್ ನಿಮ್ಮ ನೇಮ್ ಹಾಕಿಬಿಟ್ಟು ಮುಂದ್ಗಡೆ 1-2 ನಂಬರ್ ಹಾಕ್ಕೊಳ್ಳಿ. ಇಲ್ಲ ಡೈರೆಕ್ಟ್ ಬರೀ ನೇಮ್ ಕೂಡ ಬರ್ಬೋದು, ಸಮ್ಟೈಮ್ಸ್ ಬರಲ್ಲ. ಹಾಗಾಗಿ ಮುಂದೆ ನಂಬರ್ ಹಾಕ್ಕೊಂಡು ಕೆಳಗಡೆ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಲಾಗಿನ್ ಆಗೋದಕ್ಕೆ ಅವಕಾಶ ಇರಬಾರ್ದು. ಹಾಗಾಗಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ಗಳನ್ನ ಸೆಟ್ ಮಾಡಿಕೊಂಡು ನೋಂದಣಿ ಪೂರ್ಣಗೊಳಿಸಿ ಅಂತ ಕ್ಲಿಕ್ ಮಾಡಿ. ಅಂದರೆ ರಿಜಿಸ್ಟ್ರೇಷನ್ ನಿಮ್ಮದು ಕಂಪ್ಲೀಟ್ ಆಗಬೇಕು. ಇವಾಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಬರುತ್ತೆ ಆಯಿತಾ. ಸೊ ಈ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ನಿಮಗೊಂದು ರಿಜಿಸ್ಟ್ರೇಷನ್ ID ಬರುತ್ತೆ. ಆ IDನ SMS ಮೂಲಕ ಬರುತ್ತೆ ಅಥವಾ ಡಿಸ್ಪ್ಲೇ ಮೇಲೆ ಕೂಡ ಶೋ ಆಗುತ್ತೆ. ಅದನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕಾಗಿರುತ್ತೆ. ಓಕೆ, ನೆಕ್ಸ್ಟು ನಾವು ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಏನು ಹಾಕೊಂಡಿದ್ದೀವಿ, ನಾವು ಯೂಸರ್ ನೇಮ್ ಏನು ಕೊಟ್ಟಿದ್ವಿ ಅದನ್ನು ಇಲ್ಲಿ ಹಾಕಿಬಿಟ್ಟು ಗೆಟ್ OTP ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ OTP ಯಾವುದ್ರ ಮುಖಾಂತರ ಬೇಕು, ವಾಟ್ಸಪ್ಪು, ಇಮೇಲ್, SMS ಅಂತ ಕೇಳುತ್ತೆ. ಕೆಳಗಡೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಓಕೆ, ನಾರ್ಮಲಾಗಿ SMS ಅಂತಲೇ ಇಟ್ಕೊಳ್ಳಿ, ನಾರ್ಮಲ್ ಮೆಸೇಜ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಂಡ್ OTP ಅಂತ ನೀವು ಕೊಟ್ಟಾಗ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. ನೀವು ಆವಾಗಲೇ ರಿಜಿಸ್ಟ್ರೇಷನ್ಗೆ ಒಂದು ನಂಬರ್ ಕೊಟ್ಟರಲ್ಲ, ಆ ನಂಬರ್ಗೆ ಅಷ್ಟೇ ಬರುತ್ತೆ, ಆಧಾರ್ ಕಾರ್ಡ್ ಲಿಂಕಿಗೆ ಇರೋದಲ್ಲ. ಅದಾದಮೇಲೆ ಕೆಳಗಡೆ 6 ಡಿಜಿಟು OTP ಹಾಕಿ ಮತ್ತು ಪಾಸ್ವರ್ಡ್ನ ಹಾಕಬೇಕಾಗಿರುತ್ತೆ. ನೀವು ಎರಡನ್ನು ಹಾಕ್ಬಿಟ್ಟು ಸೈನ್ ಇನ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಸೈನ್ ಇನ್ ಆದಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಆಯಿತಾ. ಸೊ ಯಾವೆಲ್ಲ ಪೋಸ್ಟ್ಗಳು ಸದ್ಯಕ್ಕೆ ಬಿಟ್ಟಿದ್ದಾವೆ, ಆ್ಯಕ್ಟಿವ್ ಪೋಸ್ಟು 4 ಅಂತ ತೋರಿಸ್ತಾ ಇದೆ, ಗಮನಿಸ್ತಾ ಇರ್ಬೋದು ನೀವು.
ನೀವು ಅಪ್ಲೈ ಮಾಡಿರೋದು ಯಾವುದೇ ರೀತಿ ಪೋಸ್ಟ್ ಇಲ್ಲ, ಸದ್ಯಕ್ಕೆ ನಾವಿನ್ನೂ ಅಪ್ಲೈ ಮಾಡಿಲ್ಲ, ಹಾಗಾಗಿ ಈ ರೀತಿಯಾಗಿ ತೋರಿಸ್ತಾ ಇದೆ. ಇವಾಗ ನಾವು ಅಪ್ಲಿಕೇಶನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಇಷ್ಟೊತ್ತು ಬರೀ ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಗಿದೆ. ಇನ್ಮೇಲೆ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿರೋ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಸೊ ಫಸ್ಟು ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಆ್ಯಕ್ಟಿವ್ ಪೋಸ್ಟ್ಸ್ ಅಂತ 4 ಏನು ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಆಯಿತಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಸಾಕಷ್ಟು ಹುದ್ದೆಗಳು ಏನೆಲ್ಲ ಬಿಟ್ಟಿದ್ದಾರೆ ಅವುಗಳು ನಿಮಗೆ ಸಿಗುತ್ತೆ. ಅಥವಾ ನಿಮ್ಮ ಪ್ರೊಫೈಲಲ್ಲಿ ಬೇರೆ ಏನಾದರೂ ಕರೆಕ್ಷನ್ ಅದು ಮಾಡ್ಕೋದಿದ್ರೆ ಇವಾಗಲೇ ಮಾಡ್ಕೋಬೋದು. ಅಂದರೆ ಜಾಸ್ತಿ ಏನು ಬರೋಲ್ಲ, ಮೊಬೈಲ್ ನಂಬರು ಅದು ಬಿಟ್ಟರೆ ಫೋಟೋ ಬಿಟ್ಟರೆ ಕೆಲವೊಂದಿಷ್ಟು ಎಜುಕೇಷನ್ ಡೀಟೇಲ್ಸು ಮೊದಲಿಂದಾನೇ ಬಂದಿದ್ದರೆ ಡಿಜಿಲಾಕರಿಂದ ಓಕೆ, ಬಂದಿಲ್ಲ ಅಂದರೆ ಅದನ್ನು ನೀವು ಮತ್ತೆ ಎಂಟ್ರ್ ಮಾಡ್ಕೋಬೇಕಾಗಿರುತ್ತೆ. ಆಯಿತಾ, ಸೊ ಇದು ಬಿಟ್ಟರೆ ಜಾಸ್ತಿ ಆಪ್ಷನ್ ನಿಮಗೆ ಅವರು ಕೊಟ್ಟಿರಲ್ಲ. ಸಮ್ಟೈಮ್ಸ್ ಈ PC ಮತ್ತು DR ಅಪ್ಲಿಕೇಶನ್ ಹಾಕಿರೋಗೆ ನಿಮ್ಮ ಡೀಟೇಲ್ಸ್ ಆಟೋಮೆಟಿಕ್ ಬರುತ್ತೆ, ಅದೇ ಯೂಸರ್ ನೇಮು ರನ್ ಆಗುತ್ತೆ ಅಂತ ಅಂದ್ಕೊತೀನಿ. ರನ್ ಆಗಿಲ್ಲ ಅಂದರೆ ಮತ್ತೆ ಹೊಸ ಯೂಸರ್ ನೇಮನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮದೇನಾದರೂ ರಿಜಿಸ್ಟ್ರೇಷನ್ನು ಮೊದಲಿಂದನೇ ಇಲ್ಲ ಅಂದರೆ ಅದು ಹೊಸ ಯೂಸರ್ ನೇಮ್ ಕ್ರಿಯೇಟ್ ಮಾಡಿ ಲಾಗಿನ್ ಆದಮೇಲೆ ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಮ್ಯಾಂಡೇಟರಿ ಫೀಲ್ಡ್ಸ್ನ ಎಂಟ್ರ್ ಮಾಡಬೇಕಾಗಿರುತ್ತೆ. ನಿಮ್ಮ ಒಂದು ಫಾದರ್ ನೇಮು ಮತ್ತು ನಿಮ್ಮ ಮದರ್ ನೇಮು, ನಿಮ್ಮ ನೇಟಿವ್ ಅನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ಸಾಕಷ್ಟು ಆಪ್ಷನ್ಗಳು ನಿಮಗೆ ಅಲ್ಲಿ ಶೋ ಆಗ್ತಾ ಹೋಗುತ್ತೆ. ಅದನ್ನು ನೀವು ರೀಡ್ ಮಾಡಿಬಿಟ್ಟು ಅಂದರೆ ಓದ್ಬಿಟ್ಟು ಅದನ್ನು ಹಾಕ್ತಾ ಹೋದರೆ ಈಸಿಯಾಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಆಯಿತಾ, ಇವಾಗ ಅಂದರೆ ನಿಮ್ಮ ಫಾದರ್ ನೇಮು, ಮದರ್ ನೇಮು ಮತ್ತು ತಾಲೂಕು ಮತ್ತು ಡಿಸ್ಟಿಕ್ಕು ಇದನ್ನೆಲ್ಲ ಹಾಕಬೇಕಾಗಿರುತ್ತೆ. ಅದಾದಮೇಲೆ ಕೆಳಗಡೆ ಅಡ್ರೆಸ್ ಇರುತ್ತೆ, ನಿಮ್ಮದು ಪರ್ಮನೆಂಟ್ ಅಡ್ರೆಸ್ಸು ಮತ್ತು ನಿಮಗೆ ವ್ಯವಹಾರಕ್ಕಾಗಿ ಅಂದರೆ ಯಾವುದೇ ರೀತಿಯಾದಂಥ ಆರ್ಡ್ರ್ ಕಾಪಿ ಅದನ್ನೆಲ್ಲ ಕಳಿಸೋಕ್ಕೆ ಸೇಮ್ ಅಡ್ರೆಸ್ ಇದ್ದರೆ ಸೇಮ್ ಅಂತ ಕೊಡಿ. ಇಲ್ಲ ಬೇರೆ ಬೇರೆ ಇದ್ದರೆ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ಸು ಅದನ್ನು ನೀವು ಸಪ್ರೇಟಾಗಿ ಎಂಟ್ರಿ ಮಾಡ್ಕೋಬಹುದಾಗಿರುತ್ತೆ. ಸೊ ಕೆಳಗಡೆ ಕಾಣ್ತಾ ಇರ್ಬೋದು, ಕೆಳಗಡೆ ಅದು ಬಿಟ್ಟರೆ ಪಿನ್ ಕೋಡ್ ಆಪ್ಷನ್ ಇದೆ. ಮ್ಯಾರಿಡ್ ಅಂತ ಕೇಳ್ತಾ ಇದ್ದಾರೆ, ಒಂದು ಇಮೇಲ್ ID ಕೇಳ್ತಾ ಇದ್ದಾರೆ. ಸೊ ಆ ಒಂದು ಇಮೇಲ್ IDನ ಹಾಕಿ, ಅದ್ರ ಜೊತೆಗೆ ಹೈಟು ಮತ್ತು ವೇಟು ಎಲ್ಲ ಕೇಳಿರ್ತಾರೆ. ಯಾಕಂದರೆ ಈ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋದ್ರಿಂದ ಬೇರೆ ಬೇರೆ ಎಲ್ಲ ಪೋಸ್ಟ್ಗಳಿಗೂ ಸಿಂಪಲಾಗಿ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಆಯಿತಾ, ಓಕೆ. ಹಿಂದೆ PC ಸಿವಿಲು ಮತ್ತು DR ಹಾಕಿರೋರಿಗೆ ಜಾಸ್ತಿ ಏನೂ ಆಪ್ಷನ್ ಇರೋದಿಲ್ಲ. ಡೈರೆಕ್ಟು ನೀವು ಆ ಯೂಸರ್ ನೇಮ್ನ ಲಾಗಿನ್ ಆಗಿಬಿಟ್ಟು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಸೊ ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ ಅಂತ ಕೇಳಿದರೆ ಇನ್ನೊಂದು ಎಕ್ಸ್ಟ್ರಾ ನಂಬರು ಯಾರ್ದಾದ್ರೂ ಇದ್ದರೆ ಕೊಡಿ. ಆಯಿತಾ, ಸೊ ಅದಾದಮೇಲೆ ನಿಮ್ಮ ಹೈಟು ವೇಟ್ ಹಾಕಿಬಿಟ್ಟು ನೆಕ್ಸ್ಟು ಏನಪ್ಪ ಅಂದರೆ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಪಾಸ್ ಆಗಿದ್ರೆ ಅಂತ ಕೇಳ್ತಿದ್ರೆ. ಸೊ ಇಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ ಇದ್ರ ಬಗ್ಗೆ. ಏನಪ್ಪ ಅಂದರೆ ನೀವೇನಾದರೂ ಕನ್ನಡ ಪರೀಕ್ಷೆ ಪಾಸ್ ಆಗಿದ್ರೆ ಇಲ್ಲಿ ಎಸ್ ಅಂತ ಕೊಡಿ. ಪಾಸ್ ಆಗಿದ್ದಿಲ್ಲ ಅಂದರೆ ನೀವು SSLCಯಲ್ಲಿ ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಧ್ಯಯನ ಮಾಡಿದರೆ SSLC ಅಥವಾ PUCಯಲ್ಲಿ, ಆವಾಗಲೂ ಕೂಡ ನೀವು ಅಲ್ಲಿ ನೋ ಅಂತ ಕೊಟ್ಟರೆ ನಿಮ್ಮ ಹಾಲ್ ಟಿಕೆಟ್ ಬರೋದು ಕಂಪಲ್ಸರಿ. ನೀವು ಕೇಳುತ್ತಿಲ್ಲ ಅಪ್ಲಿಕೇಶನ್ ಹಾಕಬೇಕಾದ್ರೆ, ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಫಸ್ಟ್ ಅಥವಾ ಸೆಕೆಂಡ್, ಅಲ್ಲಿ ಎಸ್ ಅಂತ ಕೊಟ್ಬಿಟ್ಟು ನೀವು SSLC ರಿಜಿಸ್ಟರ್ ನಂಬರ್ ಹಾಕಿದ್ರೆ ನೀವು ಕಡ್ಡಾಯ ಕನ್ನಡ ಬರುವಂಥ ಅವಶ್ಯಕತೆ ಇರೋದಿಲ್ಲ. ಸ್ಪೆಷಲಿ ಫಾರ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು SSLCಯಲ್ಲಿ ಫಸ್ಟು ಮತ್ತು ಸೆಕೆಂಡ್ ಲ್ಯಾಂಗ್ವೇಜು ಕನ್ನಡನ ಓದಿರೋರಿಗೆ. ಆಯಿತಾ, ಈ ಒಂದು ಬೆನಿಫಿಟ್ಸ್ ಇದೆ, ಸದ್ಯಕ್ಕೆ ಯೂಸ್ ಮಾಡ್ಕೊಳ್ಳಿ ಇದನ್ನು. ಯಾಕಂದರೆ ಸಾಕಷ್ಟು ಜನ ಮಿಸ್ಟೇಕ್ ಮಾಡಿಬಿಟ್ಟು ಕಡ್ಡಾಯ ಕನ್ನಡ ಎಕ್ಸಾಮ್ನ ಮತ್ತೆ ಬರಿತಾ ಇದ್ದಾರೆ. ಹಾಗಾಗಿ ಇದನ್ನು ಕೇರ್ಫುಲ್ಲಾಗಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ಓಕೆ, ಇದೆಲ್ಲ ಆದಮೇಲೆ ನೆಕ್ಸ್ಟು ಸೇವ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ಗೆ ನೀವು ಹೋಗಬೇಕಾಗಿರುತ್ತೆ. ಆಯಿತಾ, ಇಲ್ಲಿ ಪಕ್ಕದಲ್ಲಿ ಕಾರ್ನರಲ್ಲಿ ಕಾಣ್ತಾ ಇದೆಯಲ್ಲ ಸೇವ್ ಅಂತ ಕೊಟ್ಬಿಟ್ಟು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸದ್ಯಕ್ಕೆ ನಾನು ಇಲ್ಲಿ ಆಲ್ಟರ್ನೇಟಿವ್ ಇಮೇಲ್ ID ಮತ್ತು ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ ಹಾಕಿಲ್ಲ, ಹಾಗಾಗಿ ಅದು ಹೈಲೈಟ್ ಆಗ್ತಿದೆ. ನೀವೇನೇ ಮಿಸ್ಟೇಕ್ ಮಾಡಿದ್ರು ಅದು ರೆಡ್ ಕಲರಲ್ಲಿ ಹೈಲೈಟ್ ಆಗುತ್ತೆ, ಅದನ್ನು ನೋಡಿಬಿಟ್ಟು ಹಾಕಬೇಕಾಗಿರುತ್ತೆ. ಅದನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಟಾಗ ಈ ರೀತಿಯಾಗಿ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪರೀಕ್ಷೆ ವಿವರಗಳು ಅಂದರೆ 10ನೇ ತರಗತಿ, ನಿಮ್ಮದು 10ನೇ ತರಗತಿಯಲ್ಲಿ ಏನೆಲ್ಲ ಇದೆ ಅದರದ್ದು ಸ್ವಲ್ಪ ಡೀಟೇಲ್ಸ್ ಹಾಕಬೇಕಾಗಿರುತ್ತೆ. ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮ ಬೋರ್ಡು, SSLC ಆದರೂ ಓಕೆ, ಅದರ ಇಕ್ವಿವೆಲೆಂಟ್ ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಎಂಟ್ರಿ ಮಾಡ್ಬೋದಾಗಿರುತ್ತೆ. ಸದ್ಯಕ್ಕೆ ಇಲ್ಲಿ ನಾನು SSLC ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಿಮ್ಮ ಬೋರ್ಡು, ಆಯಿತಾ, ಬೋರ್ಡು ಅಲ್ಲಿ ನಿಮಗೆ ಕರ್ನಾಟಕ, ನೀವೇನಾದರೂ ಕನ್ನಡ ಮಾಧ್ಯಮದವರಾಗಿದ್ದರೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಬರುತ್ತೆ, ಅದನ್ನೇ ನೀವು ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು SSLC ತರಗತಿಯ ಹೆಸರು ಆ್ಯಸ್ ಪರ್ ಮಾರ್ಕ್ಸ್ ಕಾರ್ಡ್. ಯಾವುದೇ ಅಪ್ಲಿಕೇಶನ್ ಹಾಕಿದ್ರೂ ಕೂಡ ನೀವು ಪಕ್ಕದಲ್ಲಿ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಆ ಒಂದು ಮಾರ್ಕ್ಸ್ ಕಾರ್ಡ್ನ ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ಏನೆಲ್ಲ ನೇಮ್ ಇದೆ ಅದನ್ನು ನೀವು ಕರೆಕ್ಟಾಗಿ ಎಂಟ್ರ್ ಮಾಡಿ. ಫಾದರ್ ನೇಮು ಮತ್ತು ಫಾದರ್ ನೇಮು ಸರ್ ನೇಮು ಇದ್ದಾಗ ಮಧ್ಯದಲ್ಲಿ ಸ್ಪೇಸ್ ಇರುತ್ತೆ, ಕೆಲವೊಬ್ಬರಿಗೆ ಸ್ಪೇಸ್ ಇರೋಲ್ಲ. ಅದನ್ನೆಲ್ಲ ಕರೆಕ್ಟಾಗಿ ಹಾಕಿದಾಗ ಮಾತ್ರ ನಿಮ್ಮ ಒಂದು ಅಪ್ಲಿಕೇಶನ್ ತಗೊಳುತ್ತೆ. ಇಲ್ಲಾಂದರೆ ಇನ್ವ್ಯಾಲಿಡ್ ಅಂತ ತೋರಿಸುತ್ತೆ ಅಥವಾ ಮಿಸ್ ಮ್ಯಾಚ್ ಅಂತ ಹೇಳುತ್ತೆ. ಆಯಿತಾ, ಕೇರ್ಫುಲ್ಲಾಗಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ನೋಡಿಬಿಟ್ಟು ಈ ರೀತಿಯಾಗಿ ಎಲ್ಲ ಟೈಪ್ನ ಮಾಡಿ, ಡೇಟ್ ಆಫ್ ಬರ್ತ್ ಅದನ್ನೆಲ್ಲ ಡೀಟೇಲ್ಸ್ ಟೈಪ್ ಮಾಡಿಬಿಟ್ಟು ನೀವು ಅದನ್ನು ಸೇವ್ ಕೊಟ್ಟು ನೆಕ್ಸ್ಟ್ ಅಂತ ಹೋಗಬೇಕಾಗಿರುತ್ತೆ. ಸದ್ಯಕ್ಕೆ ನಾನು ಅದನ್ನೆಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಿಬಿಟ್ಟು
ನಾನು SSLC ಜಸ್ಟ್ ನಂಬರ್ ಹಾಕಿದ ತಕ್ಷಣ ನಮ್ಮನ್ನೆಲ್ಲ ಡೀಟೇಲ್ಸು ಬಂದಿದೆ ಇಲ್ಲಿ. ನಮ್ಮ ಡೇಟ್ ಆಫ್ ಬರ್ತು, ಫಾದರ್ ನೇಮು ಆಯಿತಾ, ಅದೆಲ್ಲ ಬಂದು ಇನ್ನೊಂದು ಮ್ಯಾನ್ಯಲ್ ಆಗಿ ನೀವು ಯಾವಾಗ ಪಾಸ್ಔಟ್ ಆಗಿದ್ರೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ನೀವು ಕನ್ನಡ ವಿಷಯವಾಗಿ ಪ್ರಥಮ ಮತ್ತು ದ್ವಿತೀಯ ಭಾಷೆಯನ್ನು 10ನೇ ತರಗತಿಯಲ್ಲಿ ಪೂರ್ಣಗೊಳಿಸಿದ್ರೆ ಇದ್ದೇ ಪಾಯಿಂಟು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಇದನ್ನು ನೀವು ಎಸ್ ಅಂತ ಕೊಡಲೇಬೇಕು. ಕೊಟ್ಟರೆ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ನಿಮ್ಮ ಮಾರ್ಕ್ಸ್ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ, ನಿಮ್ಮ ಸ್ಕೂಲ್ ನೇಮ್ ಎಲ್ಲ ಬಂದಿರುತ್ತೆ. ನೆಕ್ಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ ಆಯಿತಾ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮಗೆ ನೆಕ್ಸ್ಟು ಇನ್ನೊಂದು ಟ್ಯಾಬು ನಿಮಗೆ ಓಪನ್ ಆಗುತ್ತೆ ಸ್ಕ್ರೀನ್ ಮೇಲೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟ ಮೇಲೆ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟು PUC ಡೀಟೇಲ್ಸು ಅದೇ ರೀತಿ ಯಾವ ಥರ ನೀವು SSLC ಒಂದು ಡೀಟೇಲ್ಸ್ನ ಹಾಕಿದ್ರಲ್ಲ ಅದೇ ರೀತಿ ಸೇಮು ನೀವು ನಿಮ್ಮ ಒಂದು PUC ಡೀಟೇಲ್ಸನ್ನು ಕೂಡ ಇಲ್ಲಿ ಎಂಟ್ರ್ ಮಾಡಬೇಕಾಗಿರುತ್ತೆ. ಸೇಮ್ ಪ್ರೊಸೆಸ್ಸು, ಜಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಇಲ್ಲಿ ನಿಮ್ಮದು. ಓಕೆ, ಹ್ಯಾವ್ ಕಂಪ್ಲೀಟೆಡ್ 12th PUC ಅಂತ ಹೇಳ್ತಾರೆ. ನಿಮ್ಮದು PUC ಕಂಪ್ಲೀಟ್ ಆಗಿದ್ದೇನಾ ಅಂತ ಕೇಳ್ತಿದೆ ಫಸ್ಟಿಗೆ. ಅದು ಎಸ್ ಅಂತ ಕೊಟ್ಟಾಗ ಮಾತ್ರ ಮುಂದೆ ಹೋಗುತ್ತೆ. ಎಸ್ ಅಂತ ಕೊಡಿ, ಯಾಕಂದರೆ ಸದ್ಯಕ್ಕೆ ಕನ್ಫರ್ಮ್ ಆಗಿರೋ ಎಲ್ಲ ಒಂದು ಹುದ್ದೆಗಳಿಗೆ PUC ಕಂಪಲ್ಸರಿ ಇದೆ. ಅದಾದಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ. PUC ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ಮೇಲೆ ನಿಮ್ಮದು ಆಟೋಮೆಟಿಕ್ಕಾಗಿ ಡೀಟೇಲ್ಸ್ ಬರುತ್ತೆ ಆಯಿತಾ. ಇದಕ್ಕೆ ಸಾಕಷ್ಟು ಜನಗಳು ಬೋರ್ಡ್ ನೇಮ್ ಏನಾಗ್ತಾರೆ ಅಂದರೆ PUC ಬೋರ್ಡು ಪ್ರಿ ಯೂನಿವರ್ಸಿಟಿ ಅಂತೆಲ್ಲ ಹಾಕ್ತಾರೆ. ನೀವು ಆಗಬೇಕಾಗಿರೋದಿಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಕರ್ನಾಟಕ ಅಂತ ಹಾಕ್ಕೊಳ್ಳಿ, ಅಥವಾ ಕರ್ನಾಟಕ ಪ್ರಿ ಯೂನಿವರ್ಸಿಟಿ ಬೋರ್ಡ್ ಅಂತ ಹಾಕ್ಕೊಳ್ಳಿ. ಸೊ ಎರಡರಲ್ಲಿ ಒಂದು ಹಾಕ್ಕೊಂಡ್ರು ನಡೆಯುತ್ತೆ ಆಯಿತಾ. ಇದೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್ ಕೇಳುತ್ತೆ, ಮಂತ್ ಕೇಳುತ್ತೆ. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ನಿಮ್ಮ PUC ಡೀಟೇಲ್ಸು ಕರೆಕ್ಟಾಗಿ ಮ್ಯಾಚ್ ಆಗಬೇಕಂದ್ರೆ ಮಾರ್ಕ್ಸ್ ಕಾರ್ಡಲ್ಲಿ ನೋಡ್ಕೊಳ್ಳಿ ಯಾವ ಮಂತಲ್ಲಿ ನೀವು ಪಾಸ್ ಆಗಿದ್ದೀರಾ ಮತ್ತು ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ. ಇದನ್ನು ಸಾಕಷ್ಟು ಜನ ಈ ಹಿಂದೆ ಸಿವಿಲು ಮತ್ತು DR ಅಲ್ಲಿ ಮಿಸ್ಟೇಕ್ ಮಾಡ್ತಿದ್ರು, ಹಾಗಾಗಿ ಈ ಒಂದು ಬರ್ತಾ ಇರಲಿಲ್ಲ ಇದು. ಓಕೆ, ಸೊ ಸದ್ಯಕ್ಕೆ ನಾನು ಇವಾಗ ಎಲ್ಲ ಡೀಟೇಲ್ಸ್ನ ಎಂಟ್ರ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ PUC ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಬಿಟ್ಟು ಇಯರ್ ಆಫ್ ಪಾಸಿಂಗು ಮತ್ತು ಮಂತ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಎಲ್ಲ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಅದ್ರ ಜೊತೆಗೆ ನಿಮ್ಮ ಟೋಟಲ್ ಮಾರ್ಕ್ಸ್ ಜೊತೆಗೆ ನೀವು ಸೆಕ್ಯೂರ್ ಮಾಡಿರುವಂಥ ಮಾರ್ಕ್ಸು, ನಿಮ್ಮ ಪರ್ಸೆಂಟೇಜು ಎಲ್ಲ ಕೂಡ ಬಂದಿರುತ್ತೆ. ಜೊತೆಗೆ ಸ್ಟ್ರೀಮ್ ಕೂಡ ಬಂದಿರುತ್ತೆ. ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ ಕಾರ್ನರಲ್ಲಿ ಕಾಣ್ತಿರೋ ಹಾಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ಸದ್ಯಕ್ಕೆ ನಾನು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ನಿಮ್ಮ ಒಂದು ವರ್ಗ ಅಂದರೆ ಕ್ಯಾಟಗರಿ, ನೀವು 371 ಅಂದರೆ KK ಭಾಗಕ್ಕೆ ಸಂಬಂಧಪಡ್ತೀರಾ, ನಿಮ್ಮ ಆದಾಯ, ಗ್ರಾಮೀಣ, ಇದೆಲ್ಲ ಡೀಟೇಲ್ಸು ಸಿಂಪಲ್ ಡೀಟೇಲ್ಸು ಹಾಕಬೇಕಾಗಿರುತ್ತೆ. ಮೊದಲನೇದಾಗಿ ನಿಮ್ಮ ಕ್ಯಾಟಗರಿ ಯಾವ್ದು ಬರುತ್ತೆ ಅಂತ ಇದೆ ಇಲ್ಲಿ ಫಸ್ಟ್ ಆಪ್ಷನ್ನು ಆಯಿತಾ. ರಿಸರ್ವೇಷನ್ಗಾಗಿ ಕ್ಯಾಟಗರಿ ರಿಸರ್ವೇಷನ್ಗಾಗಿ ಇದು ಕೇಳಿದ್ದಾರೆ. ನೀವು GM ಹೊರತುಪಡಿಸಿ ಬೇರೆ ವರ್ಗ ಮೀಸಲಾತಿ ಅರ್ಜಿ ಸಲ್ಲಿಸುತ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಿಮ್ದೇನಾದರೂ ಬೇರೆ ಬೇರೆ ಕ್ಯಾಟಗರಿ ಇದ್ದರೆ ಇಲ್ಲಿ ಎಸ್ ಅಂತ ಕೊಡಿ, ಇಲ್ಲ GM ಅಲ್ಲೇ ಬರ್ತೀರಾ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟು ಪ್ರೊಸೆಸ್ ಏನಿದೆ ಅಂದರೆ ಎಸ್ ಅಂತ ಕೊಟ್ಟಾಗ ನಿಮ್ಮೊಂದು RD ನಂಬರ್ ಇಲ್ಲಿ ಹಾಕಬೇಕಾಗಿರುತ್ತೆ. ನಿಮ್ಮ ಕ್ಯಾಟಗರಿ ಸ್ಪೆಷಲಿ ಫಾರ್ SC ಕ್ಯಾಂಡಿಡೇಟ್ಸ್ ABC ಅಂತ ಏನಿದೆ ಅದನ್ನು ನೀವು ಹೊಸದಾಗಿ ಮಾಡಿಸಿರುವಂಥ ಒಂದು ಕಾಸ್ಟ್ ಸರ್ಟಿಫಿಕೇಟು RD ನಂಬರು ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಇಲ್ಲ ಅಂದರೆ ಬೇರೆ ಬೇರೆ ಕ್ಯಾಟಗರಿ ನಿಮ್ಮ ಹಳೇದು ಹಾಕೋದ್ರೆ ನಡೆಯುತ್ತೆ, ಅದು ತೊಗೊಳುತ್ತೆ. ಸೇಮ್ ನೇಮ್ ಬರುತ್ತೆ, ನಿಮ್ಮ ಆಧಾರ್ ಕಾರ್ಡಲ್ಲಿರೋ ನೇಮು ಮತ್ತು ನಿಮ್ಮ ಡಾಕ್ಯುಮೆಂಟ್ಸಲ್ಲಿರೋ ನೇಮು. ಯಾವುದೇ ಕಾರಣಕ್ಕೂ ಮಿಸ್ಮ್ಯಾಚ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಎಲ್ಲ ನೀವು ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಡಾಕ್ಯುಮೆಂಟ್ಸ್ ರೆಡಿ ಇರಲಿ ನಿಮ್ಮದು ಆಯಿತಾ. ನೆಕ್ಸ್ಟು ನಿಮ್ಮ ಒಂದು ರಿಲಿಜನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅಂದರೆ ನಿಮ್ಮ ಧರ್ಮ ಹಿಂದೂ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಬೇರೆ ಬೇರೆ ಆಗಿದ್ದರೆ ಬೇರೆ ಬೇರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಕಲ್ಯಾಣ ಕರ್ನಾಟಕ ಮೀಸಲಾತಿಯನ್ನು ಕೋರ್ತೀರಾ, ಅಥವಾ ನೀವೇನಾದರೂ HK ಭಾಗದವರಾಗಿದ್ದರೆ ಎಸ್ ಅಂತ ಕೊಟ್ಬಿಟ್ಟು ನಿಮ್ಮ 371J ಸರ್ಟಿಫಿಕೇಟ್ ಏನು ನಂಬರ್ ಇದೆ RD ನಂಬರು, RD ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಸಪೋಸ್ ನೀವೇನಾದರೂ HK ಭಾಗದವರು ಅಲ್ಲ ಅಂದರೆ ಜಸ್ಟ್ ನೋ ಅಂತ ಕೊಟ್ಬಿಟ್ಟು ಮುಂದೆ ಹೋಗಬೇಕಾಗಿರುತ್ತೆ. ಇವಾಗ ಇಲ್ಲಿ ಎಸ್ ಅಂತ ಕೊಟ್ಟಿರೋದ್ರಿಂದ ನಿಮ್ಮೊಂದು RD ನಂಬರ್ 371J ಅನುಚ್ಛೇದ A ಮತ್ತು B ಎರಡು ಸರ್ಟಿಫಿಕೇಟ್ ಇರುತ್ತೆ. ಎರಡೂ ಕೂಡ ಸೇಮ್ ನಂಬರ್ ಇರುತ್ತೆ. ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬೇಡಿ, A ಹಾಕಬೇಕಾ B ಹಾಕಬೇಕಂತ. ಯಾವುದಾದ್ರೂ ಒಂದು ನಂಬರ್ ಹಾಕಿದ್ರೆ ಓಕೆ. ಸದ್ಯಕ್ಕೆ ನಾನು ಹಾಕ್ತಾಯಿಲ್ಲ, ಯಾಕಂದರೆ ನಾವು KK ಭಾಗದವರು ಅಲ್ಲ. ನೆಕ್ಸ್ಟು ಗ್ರಾಮೀಣ ಅಧ್ಯಯನ ಮೀಸಲಾತಿ. ನೀವೇನಾದರೂ 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಭಾಗದಲ್ಲಿ ಅಧ್ಯಯನ ಮಾಡಿದರೆ ಇಲ್ಲಿ ಎಸ್ ಅಂತ ಕೊಡಿ. ಅದಾದಮೇಲೆ ನೀವು ಒಂದು ಸರ್ಟಿಫಿಕೇಟ್ನ ತೊಗೊಂಡಿರ್ತಾರೆ ಗೊತ್ತಾ, ನೀವು ಅಂದರೆ BO ಅವ್ರ ಕಡೆಯಿಂದ ಈ ಒಂದು ಗ್ರಾಮೀಣ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದಂಥ ಒಂದು ಸರ್ಟಿಫಿಕೇಟ್ ತೊಗೊಂಡಿದ್ದೀರ, ಆ ಒಂದು ಸರ್ಟಿಫಿಕೇಟು ಡೇಟ್ ಹಾಕಬೇಕಾಗಿರುತ್ತೆ. ಗ್ರಾಮೀಣ ಮಾಧ್ಯಮದವರಾಗಿದ್ದರೆ ಎಸ್ ಅಂತ ಕೊಟ್ಬಿಟ್ಟು ಆ ಒಂದು ಡೇಟನ್ನು ಇಲ್ಲಿ ಹಾಕಬೇಕಾಗಿರುತ್ತೆ. ಒಂದು ವೇಳೆ ಇಲ್ಲ ಅಂದರೆ ನೋ ಅಂತ ಕೊಟ್ಟು ನೀವು ಮುಂದೆ ಹೋಗಬೇಕಾಗಿರುತ್ತೆ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಪ್ರಿಫರೆನ್ಸ್ ಫಾರ್ VO ಅಂದರೆ ನೀವು ಈ ಒಂದು ಯಾವ ಜಿಲ್ಲೆಗೆ ಈ ಒಂದು ಅಪ್ಲಿಕೇಶನ್ ಹಾಕ್ತಾಯಿದ್ದೀರಾ, ಇದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಕ್ಯಾಟಗರಿ ಮತ್ತು ನಿಮಗೆ ಅನುಕೂಲವಾಗುವಂತೆ ಎಲ್ಲಿ ಜಾಸ್ತಿ ಪೋಸ್ಟ್ ಇದೆ ಅದನ್ನು ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ಇದ್ರ ಬಗ್ಗೆ ನಾವು ಯಾವುದೇ ರೀತಿ ಮಾಹಿತಿ ಹೇಳೋಕ್ಕೋಗಲ್ಲ, ಯಾಕಂದರೆ ನಿಮಗೆ ಬಿಟ್ಟಿರೋದು. ಆಮೇಲೆ ನಾವು ಹೇಳಿದ್ಮೇಲೆ ನೀವು ಹೇಳಿದಂತ ಆಗ್ತೀವಿ ಸೆಲೆಕ್ಟ್ ಆಗಲಿ ಅನ್ಬೇಕಾಗತ್ತೆ ನೀವು. ಹಾಗಾಗಿ ನಿಮ್ಮ ಒಂದು ವಿವೇಚನೆಗೆ ಬಿಟ್ಟಿದ್ದು ನೀವು ನೋಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಡಿಸ್ಟ್ರಿಕ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಟ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ.
ಸದ್ಯಕ್ಕೆ ನಾನು ಇವಾಗ ಒಂದು ಡಿಸ್ಟಿಕ್ನ ಹಾಕ್ಬಿಟ್ಟು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ನ ಕೊಡ್ತಾ ಇದ್ದೀನಿ. ಓಕೆ, ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟಾದಮೇಲೆ ಇಲ್ಲಿ ನಿಮ್ಮ ಒಂದು ಏನಾದರೂ ರಿಸರ್ವೇಷನ್ ಕ್ಲೈಮ್ ಮಾಡ್ತೀರಾ ಅಂತ ಇದೆ. ಬೇರೆ ಬೇರೆ ರೀತಿಯ ರಿಸರ್ವೇಷನ್, ಫಾರ್ ಎಕ್ಸಾಂಪಲ್ PWD ಕ್ಯಾಂಡಿಡೇಟ್ ಆಗಿರ್ಬೋದು, ಅಥವಾ ಅದು ಬಿಟ್ಟರೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದೀರಾ, ಅದು ಬಿಟ್ಟರೆ ನೀವು ಬುಡಕಟ್ಟು ಪ್ರದೇಶದವ್ರು ಇದ್ದೀರಾ, ಈ ರೀತಿಯಾಗಿ ಸಾಕಷ್ಟು ಇರುತ್ತೆ. ಇದರಲ್ಲಿ ನೀವು ನೋಡ್ಕೊಂಡ್ಬಿಟ್ಟು ಅಪ್ಲೈ ಮಾಡಬೇಕಾಗಿರುತ್ತೆ. ಆಯಿತಾ, ನಿಮ್ಮೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಅಂತ ಕೊಡಿ, ಅದರ ರಿಲೇಟೆಡ್ ನಂಬರ್ ಹಾಕಿ, ಇಲ್ಲಾಂದರೆ ನೋ ಅಂತ ಕೊಡಿ. ಅಥವಾ ಯಾವಾಗಾದರೂ ಡಿಬಾರ್ ಆಗಿರೋ ಅಂತ ಕೇಳ್ತಾ ಅದನ್ನು ನೋ ಅಂತ ಕೊಡಿ. ನೀವು ಡಿಬಾರ್ ಆಗಿರೋದು ಎಸ್ ಅಂತ ಕೊಟ್ಟರೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ. ಓಕೆ, ಯಾವುದಾದ್ರೂ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಇದೆಯಾ ಅಥವಾ ನಿಮ್ಮ ಮೇಲೆ FIR ಆಗಿದೆಯಾ, ಈ ರೀತಿಯ ಕೆಲವೊಂದಷ್ಟು ಡೀಟೇಲ್ಸ್ ಇರುತ್ತೆ, ಅದನ್ನು ನೀವು ನೋ ಅಂತ ಕೊಡಿ. ಅದಾದಮೇಲೆ ಕಂಪ್ಯೂಟರ್ ನೀವೇನಾದರೂ ಸ್ಟಡಿ ಮಾಡಿದ್ರಂತ ಕೇಳ್ತಿದ್ದಾರೆ, ಅಂದರೆ ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದ್ದಾರೆ. ಸದ್ಯಕ್ಕೆ ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ದರೆ ಎಷ್ಟು ವರ್ಷದಿಂದಿದೆ, ಯಾವುದಿದೆ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ. 6 ಮಂತು 1 ಇಯರ್ ಅಂತೆಲ್ಲ ಇರುತ್ತೆ, ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಹಾಕ್ಕೊಳ್ಳಿ. ಇದೆಲ್ಲ ಆದಮೇಲೆ ನಿಮಗೆ ಇಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಏನು ಬರುತ್ತೆ ಅಂದರೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಬರುತ್ತೆ. ಅಂದರೆ ಶಿಕ್ಷಣದ ಅರ್ಹತೆ ವಿವರಗಳಂತ ಬರುತ್ತೆ. ಅಂದರೆ ಈ ಒಂದು ಹುದ್ದೆಗೆ ಪರ್ಟಿಕ್ಯುಲರ್ ಇವಾಗ ಯಾವ್ದು ಕಾಲ್ಫಾರ್ಮ್ ಆಗಿರುತ್ತೆ ಆ ಹುದ್ದೆಗೆ ಯಾವುದು ಒಂದು ಕ್ವಾಲಿಫಿಕೇಷನ್ ಅವ್ರು ಇಟ್ಟಿರ್ತಾರೆ ಅದನ್ನು ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗಿರುತ್ತೆ. ಈ ಒಂದು SSLC ಮತ್ತು PUC ಮ್ಯಾಂಡೇಟ್ರಿ ಇರುತ್ತೆ, ಅದನ್ನು ನೀವು ಎಂಟ್ರ್ ಮಾಡಲೇಬೇಕು. ಸದ್ಯಕ್ಕೆ ಏನಾದರೂ ಡಿಗ್ರಿ ಮೇಲೆ ಕಾಲ್ಫಾರ್ಮ್ ಆಗಿದ್ರೆ, ಅಂದರೆ ಇವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಇಂದಿರಾ ಗಾಂಧಿ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಟೀಚರ್ ಪೋಸ್ಟ್ಗೆ ಕಾಲ್ಫಾರ್ಮ್ ಆಗಿದೆ, ಆ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿ ನಿಮ್ಮ ಒಂದು ಪದವಿಯ ಡೀಟೇಲ್ಸ್ನ ನೀವು ಹಾಕಬೇಕಾಗಿರುತ್ತೆ. ಹಾಗಾಗಿ ಈ ಒಂದು ಫೀಲ್ಡ್ನ ಅಗತ್ಯವಿರುತ್ತೆ. ಮೊದಲನೇದಾಗಿ ನೀವು ಇಲ್ಲಿ ಅರ್ಹತೆ ಪ್ರಕಾರ, ಅಂದರೆ ಈ ಒಂದು ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಆಗಿರೋದಂದರೆ ಇಲ್ಲಿ ನಿಮ್ಮದು ಡಿಪ್ಲೊಮೊ, ITI, UG ಡಿಗ್ರಿ ಈ ರೀತಿ ಎಲ್ಲ ಬರ್ತಾ ಇರುತ್ತೆ. ಸದ್ಯಕ್ಕೆ ನೀವು PUC ಎಂಟ್ರ್ ಮಾಡಿದ್ರಿಂದ ಇದು ಅಪ್ಲಿಕೇಶನ್ ತೊಗೊಳುತ್ತೆ. ನೀವು VA ಆಗ್ತಾಯಿದ್ರೆ ಇದನ್ನು ಕಂಪಲ್ಸರಿ ಆಗಬೇಕಂತಿಲ್ಲ, ನೆಕ್ಸ್ಟ್ ಅಂತ ಕೊಟ್ಬಿಡಿ. ನೆಕ್ಸ್ಟ್ ಏನಾದರೂ ಕೆಲಸದ ಅನುಭವ ಇದೆಯಾ, ಒಂದು ವೇಳೆ ಅದನ್ನು ಕೂಡ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಆಯಿತಾ, ನಿಮ್ಮದು ಅಂದರೆ ಡಿಪ್ಲೊಮೊ ಇದ್ದರೆ ನೀವು ಡಿಪ್ಲೊಮೊ ಕೂಡ ಹಾಕ್ಬೋದು. PUC ಪಾಸಾಗಿದ್ದರೆ ಅಥವಾ PUC ಇಲ್ಲಾಂದರೆ ಡೈರೆಕ್ಟ್ ಡಿಪ್ಲೊಮೊ ಅಂದರೆ ನೀವು ನೆಕ್ಸ್ಟಲ್ಲಿ ಹಾಕ್ಬೋದಾಗಿರುತ್ತೆ. ಸೊ ಸದ್ಯಕ್ಕೆ ನಾನು ಈ ಒಂದು ಸ್ಟೆಪ್ನ ಸ್ಕಿಪ್ ಮಾಡಿದ್ದೇನೆ, ಯಾಕಂದರೆ PUC ಮೇಲೆ ಇದೆ ಇದು ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್, ಇದನ್ನು ನಾನು ಸ್ಕಿಪ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ನೆಕ್ಸ್ಟು ನಿಮ್ಮ ಒಂದು ಕ್ಯಾಂಡಿಡೇಟು ರೀಸೆಂಟ್ ಫೋಟೋಗ್ರಾಫ್ನ ನೀವು ಅಪ್ಲೋಡ್ ಮಾಡೋಕ್ಕೆ ಇರುತ್ತೆ, ಅದರ ಜೊತೆಗೆ ನಿಮ್ಮ ಸಿಗ್ನೇಚರು. ಓಕೆ, ಫೋಟೋ ಸಿಗ್ನೇಚರು ನೀವೇನಾದರೂ ಅಪ್ಲೋಡ್ ಮಾಡಿದ್ರೆ ಇಲ್ಲಿ ಗಮನಿಸ್ತಾ ಇರ್ಬೋದು, ನೀವು ಇಂತಿಷ್ಟೇ KB ಇರಬೇಕಂತ ಇದೆ, ಅಂದರೆ ಲೆಸ್ ದೆನ್ 1 MB. ಆಯಿತಾ, ನಿಮ್ಮ ಒಂದು ಫೋಟೋ ಏನು ಫೈಲ್ ಇರುತ್ತೆ ಅದು 1 MBಗಿಂತ ಕಡಿಮೆ ಆಗಿರಬೇಕಾಗಿರುತ್ತೆ, ಆವಾಗ ಮಾತ್ರ ಅದು ತಗೊಳುತ್ತೆ. ಸೊ ನಿಮ್ಮ ಫೋಟೋ ಸಿಗ್ನೇಚರು ನೀವು ಇಲ್ಲಿ ಆಗಿಬಿಟ್ಟು ನೆಕ್ಸ್ಟು ಸೇವ್ ಆ್ಯಂಡ್ ಅದನ್ನು ಅಪ್ಲೋಡ್ ಅಂತ ಕೊಡಲೇಬೇಕು. ಅಪ್ಲೋಡ್ ಅಂತ ಕೊಟ್ಟರೆ ಮಾತ್ರ ತೊಗೊಳುತ್ತೆ. ಜಸ್ಟ್ ನೀವು ಅಲ್ಲಿ ಆಗಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ಅದು ತೊಗೊಂಡಿರಲ್ಲ. ಅಪ್ಲೋಡ್ ಮಾಡಿಬಿಟ್ಟು ನೀವು ಒಂದು ಪ್ರಿವ್ಯೂನ ಕೊಡಬೇಕಾಗಿರುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ಗೆ. ಅದಾದಮೇಲೆ ನೆಕ್ಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಅದು ನಿಮ್ಮ ಒಂದು ಅಪ್ಲಿಕೇಶನು ಮುಂದೆ ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಪ್ರೊಸೆಸ್ಸು ಡಿಕ್ಲರೇಷನ್ ಇರುತ್ತೆ. ಓಕೆ, ಸದ್ಯಕ್ಕೆ ನೀವು ಇಲ್ಲಿ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಇರುತ್ತೆ, ಡ್ರಾಫ್ಟ್ ಅಪ್ಲಿಕೇಶನ್ನ ಪ್ರಿಂಟ್ ತೊಗೊಂಡ್ಬಿಟ್ಟು ನೋಡ್ಬೋದು ಏನೆಲ್ಲ ಡೀಟೇಲ್ಸ್ ಹಾಕಿದ್ರೆ ಅಂತ. ಒಂದು ವೇಳೆ ನಿಮ್ಮಲ್ಲಿ ಬರೆಸೋದ್ರೆ ಕರೆಕ್ಟ್ ಆಗಿದ್ರೆ ಅಂತ ಗೊತ್ತಿದ್ರೆ ನೆಕ್ಸ್ಟ್ ನಿಮಗೆ ಡೈರೆಕ್ಟಾಗಿ ಕೆಳಗಡೆ ಇರುತ್ತೆ ಒಂದು ಕಾರ್ನರಲ್ಲಿ ರೈಟ್ ಮಾರ್ಕ್ನ ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಒಂದು ಅಪ್ಲಿಕೇಶನ್ನು ಕಂಪ್ಲೀಟಾಗಿ ಸಬ್ಮಿಟ್ ಆಗಿರುತ್ತೆ. ಸೊ ಇದು ಇನ್ನೊಂದು ಇಂಪಾರ್ಟೆಂಟ್ ಇದ್ದರೆ, ಒನ್ಸ್ ಡಿಕ್ಲೇರೇಷನ್ ಈಸ್ ಅಕ್ಸೆಪ್ಟೆಡ್ ಯು ವಿಲ್ ನಾಟ್ ಏಬಲ್ ಟು ಎಡಿಟ್ ದ ಅಪ್ಲಿಕೇಶನ್, ಪ್ಲೀಸ್ ರಿವ್ಯೂ ಆಲ್ ಡೀಟೇಲ್ಸ್ ಬಿಫೋರ್ ಫೈನಲ್ ಸಬ್ಮಿಷನ್. ಆಯಿತಾ, ಇದೇನಾದರೂ ಒಂದು ಸಲ ಸಬ್ಮಿಟ್ ಆದರೆ ನಿಮಗೆ ಯಾವುದೇ ರೀತಿ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಗೊತ್ತಿಲ್ಲ, ಮುಂದೆ ಕೊಡ್ಬೋದು, ಕೊಡದೇನೂ ಇರ್ಬೋದು. ಹಾಗಾಗಿ ಕರೆಕ್ಟಾಗಿ ನಿಮ್ಮ ಡೀಟೇಲ್ಸ್ ಎಂಟ್ರ್ ಮಾಡಿದಿರಾ ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಈ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಒಂದಲ್ಲ ಎರಡಲ್ಲ 3 ಬಾರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇರೋದು ನಿಮಗೆ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮೊಂದು PDF ಬರುತ್ತೆ, ಅಂದರೆ ಫೈನಲ್ ಔಟ್ಪುಟ್ ಏನು ಸಿಗುತ್ತೆ ವಿತೌಟ್ ಪೇಮೆಂಟು ಆ ಒಂದು PDF ಸಿಕ್ಕಿರುತ್ತೆ. ಅಲ್ಲೇ ನೀವು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫೈನಲ್ ಸಬ್ಮಿಟನ್ನು ನೀವು ಕೊಡಬೇಕಾಗಿರುತ್ತೆ. ಆಯಿತಾ, ಯಾಕಂದರೆ ಎಡಿಟ್ ಆಪ್ಷನ್ ಕೊಡೋದು ತುಂಬ ಡೌಟು. ಆಯಿತಾ, ಅದಾದಮೇಲೆ ನೆಕ್ಸ್ಟು ನೀವು ಫೈನಲ್ ಸಬ್ಮಿಟ್ ಅಂತ ಕೊಟ್ಟಾಗ ನಿಮ್ಮ ಒಂದು ಅಪ್ಲಿಕೇಶನ್ನು ಸಬ್ಮಿಟ್ ಆಗುತ್ತೆ. ಸೊ ಸಬ್ಮಿಟ್ ಆದಮೇಲೆ ಓಕೆ ಅಂತ ಕೊಡಬೇಕು ನೀವು ಇಲ್ಲಿ. ಅಂದರೆ ಕೇಳುತ್ತೆ ನೀವು ಪಕ್ಕಾನ ನಿಜನ ನೀವು ಸಬ್ಮಿಟ್ ಮಾಡ್ತೀರಾ ಅಂತ ಕೇಳುತ್ತೆ, ಯಾವುದೇ ರೀತಿ ಮಿಸ್ಟೇಕ್ ಇಲ್ವಾ ಅಂತ. ಓಕೆ ಅಂತ ಕೊಡಿ. ಆಯಿತಾ, ಯಾಕಂದರೆ ನೆಕ್ಸ್ಟ್ ಎಡಿಟ್ ಆಪ್ಷನ್ ಬರಲ್ವಾ, ಹಾಗಾಗಿ ಈ ಒಂದು ಕೀಯರ್ ಆಪ್ಷನ್ ಇಟ್ಟಿದ್ದಾರೆ. ಪಕ್ಕಾ ನೀವು ಸಬ್ಮಿಟ್ ಮಾಡ್ತೀರಾ ಅಂತ ಕೇಳುತ್ತೆ ಅದು. ಓಕೆ, ಸೊ ಸದ್ಯಕ್ಕೆ ಇಲ್ಲಿ ಪೋಸ್ಟ್ಗಳನ್ನ ಸೆಲೆಕ್ಟ್ ಮಾಡೋದಿರುತ್ತೆ. ಸೊ ಪೋಸ್ಟ್ಗಳನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಇಲ್ಲಿ ಸದ್ಯಕ್ಕೆ PUC ಡೀಟೇಲ್ಸ್ ಹಾಕಿರೋದ್ರಿಂದ ಅವರು ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಇಲ್ಲಿ ಅವರಿಗೆ VAO ಬರ್ತಾಯಿದೆ, ಜೊತೆಗೆ ಲ್ಯಾಂಡ್ ಸರ್ವೇರ್ ಕೂಡ ಬರ್ತಾಯಿದೆ. ಆಯಿತಾ, 2 ಕೂಡ ಬರ್ತಾಯಿದೆ ಸದ್ಯಕ್ಕೆ. ಬಟ್ ಅದು ಅಪ್ಲಿಕೇಶನ್ 2 ಸ್ಟಾರ್ಟ್ ಆಗಿರೋದ್ರಿಂದ ಅದು ತೊಗೋತಾ ಇಲ್ಲ. ಸೈನ್ಸ್ ಇರ್ಬೋದು, ಬಟ್ ಸ್ಟ್ರೀಮ್ ಸೈನ್ಸ್ ಇದ್ದರೂ ಕೂಡ ಕೆಲವೊಂದು ಸಬ್ಜೆಕ್ಟ್ಗಳು ಮ್ಯಾಂಡೇಟ್ರಿ ಇದೆ, ಹಾಗಾಗಿ ಅದು ತೊಗೋತಾ ಇಲ್ಲ. ಸದ್ಯಕ್ಕೆ ಇಲ್ಲಿ VAO ಅಂತ ಸೆಲೆಕ್ಟ್ ಮಾಡಿ
ಆಯಿತಾ. ವಿ ಎ ನೀವು ಅಪ್ಲೈ ಮಾಡ್ತೀರಾ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಫೀಸ್ ಪೇಮೆಂಟ್ನ ನೀವು ಪೇ ಮಾಡಬೇಕಾಗಿರುತ್ತೆ. 750 ಇದೆ ಜನರಲ್ ಕ್ಯಾಟಗರಿ ಅವ್ರಿಗೆ. 750ನ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಪೇಮೆಂಟನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ, ಆಯಿತಾ. ಯಾವುದೇ ಕಾರಣಕ್ಕೂ ರೀಫಂಡ್ ಆಗೋದಿಲ್ಲ, ಆಯಿತಾ. ಆ್ಯಂಡ್ ಪೇಮೆಂಟ್ ಮಾಡಬೇಕಾದ್ರೆ ನಿಮ್ಮ ಬ್ರೌಸರ್ನ ಕ್ಲೋಸ್ ಮಾಡೋದಾಗಿರಲಿ ಅಥವಾ ಬ್ಯಾಗ್ ಬರೋದಾಗಿರಲಿ, ಈ ರೀತಿಯಾದಂಥ ಮಿಸ್ಟೇಕ್ಸ್ಗಳನ್ನ ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ. ಪೇಮೆಂಟ್ ಪ್ರೊಸೆಸ್ ಆಗೋದಕ್ಕೆ ಎಷ್ಟೊತ್ತಾದರೂ ಟೈಮ್ ತೊಗೊಳ್ಳಿ, ಅದನ್ನು ಆ್ಯಸ್ ಇಟ್ ಈಸ್ ಆಗಿ ಏನೆಲ್ಲ ಪ್ರೊಸೆಸ್ ಆಗ್ತಾಯಿರುತ್ತೆ ಅದನ್ನು ಸುಮ್ಮನೆ ಅದೇ ಥರ ಬಿಟ್ಬಿಡಿ, ಅದನ್ನು ಆರಾಮಾಗಿ ಅದು ಪೇಮೆಂಟ್ ತೊಗೊಳುತ್ತೆ, ಆಯಿತಾ. ಓಕೆ. ಸೊ ಪೇಮೆಂಟು ಆದಮೇಲೆ ನಿಮ್ಮ ಒಂದು ಪೇಮೆಂಟ್ ಸಮರಿ ಎಲ್ಲ ಬಂದಿರುತ್ತೆ, ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ, ಅದನ್ನು ನೀವು ಪ್ರಿಂಟ್ ತೊಗೋಬೋದು. ಓಕೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದೇ ರೀತಿ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ನಮ್ಮ ಚಾನಲಲ್ಲಿ ಸಿಗ್ತವೆ. ಆ ಒಂದು ಕಾರಣಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಯಿತಾ. ಸೊ ಬೇರೆ ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿದೆ ಅಂತ ಅಪ್ಲಿಕೇಶನ್ ಪ್ರೊಸೆಸ್ ಬೇರೆ ಇರಲ್ಲ. KEA ಎಲ್ಲ ಎಕ್ಸಾಮ್ಗೂ ಸೇಮ್ ಪ್ರೊಸೆಸ್ ಇರುತ್ತೆ, ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ. ಮತ್ತೆ ಸಿಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು.